ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರಿನ ಹಬ್ಬಿದ ಮಲೆ ಮಧ್ಯದೊಳಗೆ ಯುವ ಕತೆಗಾರರ ಚಿಗುರು ಕತೆಗಳು ನಿಮ್ಮೊಂದಿಗೆ. ಮಣ್ಣು ಹಿಡಿದ ಕುಂಚ. ಬರಹ ಅಬ್ದುಲ್ ನಾಜಿಮ್ ಮೂಡಿಗೆರೆ. ಬಣ್ಣಗಳ ಭವಿಷ್ಯ ಒಂದಿಷ್ಟು ರಾಶಿಗೆ ಯಾವ ಬಣ್ಣ? ಆ ಬಣ್ಣ ಈ ಬಣ್ಣ. ಅದೃಷ್ಟದ ಬಣ್ಣ, ವಾಸ್ತು ಪ್ರಕಾರದ ಬಣ್ಣ, ಕೆಲವು ಒಲವಿನ ಬಣ್ಣ, ಕಲಾವಿದನಿಂದ ಅರಳಿದ ಬಣ್ಣ, ನಮ್ಮ ಅಚ್ಚುಮೆಚ್ಚಿನ ಬಣ್ಣ, ಕಚ್ಚಾಡುತ್ತಾ ಹುಟ್ಟಿದ ಬಣ್ಣ. ಜೀವನವೇ ಬಣ್ಣಗಳಲ್ಲಿ ಅಡಗಿ ಮುನ್ನಡೆಯುತ್ತಿರುವಾಗ ಕುಂಚ ಹಿಡಿದು ಬಣ್ಣ ತುಂಬಿ ಬದುಕ ಸವಿಸಿದವನ ಕತೆ ತಿಳಿಯಲು ಹುಟ್ಟಿತೊಂದು ಆಸೆ. ಪಂಚಭೂತಗಳಲ್ಲಿ ಲೀನವಾಗಿ ಹೋದವ ಕುಂಚ ಇಲ್ಲೇ ಬಿಟ್ಟಿ ಹೋದವನೆಲ್ಲಿ ಗೊತ್ತಿಲ್ಲ. ಮಣ್ಣು ಹಿಡಿಯಿತು ಕುಂಚ. ಬಣ್ಣ ಬಣ್ಣದ ಜೀವನದೊಳಗೆ ಪಯಣಿಗನೀತ. ಎಲ್ಲರಂತೆ ಜೀವನ ಸಾಗಿಸುವ, ದುಡಿಯುವ ನಿಟ್ಟಿನಲ್ಲಿ ಆಸಕ್ತಿಯಿಂದ ಯಾರಿಂದಲೂ ಕಲಿತ ಕೌಶಲ್ಯವನ್ನು ತನ್ನ ಕಸುಬಾಗಿಸಿಕೊಂಡನು. ಸಭೆ ಸಮಾರಂಭಗಳಲ್ಲಿ ಇವನದೇ ಅಕ್ಷರಗಳ ಕಮಾಲು. ಬಹಳ ಅಚ್ಚುಕಟ್ಟಾಗಿ ಅಕ್ಷರಗಳ ದುಂಡು ದುಂಡಾಗಿ ಕುಂಚವನ್ನು ಬಣ್ಣದಲ್ಲಿ ಅದ್ದಿ ಹಾಗೆಯೇ ಸಾಗಿಸುತ್ತಿದ್ದ. ಶಾಲೆಯ ಮೆಟ್ಟಿಲ ಹತ್ತಿ ಕಲಿಕೆ ಹತ್ತದಿದ್ದರೂ ಆಕಾಶದಲ್ಲಿ ಮಿನುಗುವ ನಕ್ಷತ್ರವ ತೋರಿದವ. ಹೆಗಲ ಮೇಲೆ ಹೊತ್ತು ತನಗಿಂತ ಮೊದಲು ತನ್ನ ಮಕ್ಕಳಿಗೆ ದೇವರ ದರ್ಶನವ ಕರುಣಿಸಿದವ. ಫಲಾಫಲಗಳ ನಿರೀಕ್ಷೆಗಳಿಲ್ಲದೆ ರಣಬಿಸಿಲಿರಲಿ, ಧಾರಾಕಾರ ಮಳೆ ಸುರಿಯುವ ಮಳೆಗಾಲವಾಗಲಿ ಜೀವನಕ್ಕೆ ಇವನೇ ಆಸರೆ ಎಂದು ನಂಬಿದವರಿಗೋಸ್ಕರ ದುಡಿಯುತ್ತಲೇ ನಡೆದ. ಇನ್ನು ರಾಷ್ಟ್ರೀಯ ಹಬ್ಬಗಳೆಲ್ಲದರಲ್ಲೂ ಬಣ್ಣ ಬಣ್ಣದ ಶಾಲು ಹೊದ್ದು ಬಣ್ಣವ ಹಚ್ಚುತ್ತಾ ಕುಂತು ಬಿಡುತ್ತಿದ್ದ. ಸ್ವಾತಂತ್ರ್ಯ ದಿನದಂದು ಸ್ವಾತಂತ್ರ್ಯದ ಹೆಮ್ಮೆಯಲ್ಲಿ ಕುಂಚವ ಹಿಡಿದು ಬಣ್ಣವ ತುಂಬುತ್ತಾ ಯಶಸ್ಸಿನ ಪಾತ್ರವೇ ಇವನಾಗುತ್ತಿದ್ದ. ಎಲ್ಲರಿಗೂ ಖುಷಿಯಿಂದಿಡುವುದು, ಸಿಕ್ಕಷ್ಟು ಸಂಪಾದನೆಯಲ್ಲಿ ಮಡದಿ ಮಕ್ಕಳಿಗೆ ನೆಮ್ಮದಿಯ ಜೀವನವನ್ನು ಕಲ್ಪಿಸಿ ಮುನ್ನಡೆಸಲು ಹೆಣಗಾಡುತ್ತಿದ್ದ. ಉತ್ತಮವಾಗಿ ಬದುಕಲು ಮಕ್ಕಳಿಗೆ ಶಿಕ್ಷಣ, ತಾನು ಕಲಿತ ಕೌಶಲ್ಯವನ್ನು ದಾರೆ ಎರೆದು ಪೋಷಿಸಿ ಬೆಳೆಸಿ ತಿರುಗಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ. ಬಣ್ಣ ಬಣ್ಣದ ಜೀವನದೊಳು ಮಕ್ಕಳು ತುಸು ಹೆಚ್ಚೆ ಕಲಿತವೇನೋ. ಅಹಮಿನಲ್ಲಿ ಎಲ್ಲರೂ ಸಂಪಾದನೆಗೆ ತೊಡಗಿ ಮುಂದುವರೆದ ಆಧುನಿಕತೆಯ ಎಲ್ಲ ಕೌಶಲ್ಯತೆಯ ಕಲಿತುಕೊಂಡು ಬಿರುಬಿಸಿಲಿನಲ್ಲಿ ಸಾಗಲಾರಂಭಿಸಿದ್ದಾರೆ. ಅಪ್ಪನ ಕುಂಚದಲ್ಲಿ ಅರಳುತ್ತಿದ್ದ ಬಣ್ಣದ ಅಕ್ಷರಗಳಿಗೆ ಮಕ್ಕಳ ಕಾಲಕ್ಕೆ ಆಧುನಿಕತೆಯ ಗಾಳಿಯು ಅಂಟಿ ಡಿಜಿಟಲ್ ಅಕ್ಷರಗಳಾಗಿ ಪರಿವರ್ತನೆಗೊಂಡು ಅರಳಿ ರಾರಾಜಿಸುತ್ತಿವೆ. ಇನ್ನು ಅಪ್ಪನಿಂದ ಶುರುವಾದ ಕಸುಬು ಮಕ್ಕಳ ಕಾಲಕ್ಕೆ ಲಾಭದಾಯಕ ಕೆಲಸವಾಗಿ ಹಣವು ಬರಲಾರಂಭಿಸಿತು. ಭವಿಷ್ಯತ್ತಿನಿಂದ ವಾಸ್ತವವರೆಗೂ ಎಲ್ಲವೂ ಪ್ರಸ್ತುತ. ಪ್ರಶ್ನೆಗಳಿಗಿಲ್ಲಿ ಜಾಗವಿಲ್ಲ. ಓಡುವುದೊಂದೇ ಗುರಿ. ಸಾಗಿ ಬಂದ ದಾರಿಯ ತಿರುಗಿ ನೋಡುವ ವ್ಯವಧಾನವಿಲ್ಲ. ಬಿದ್ದಲ್ಲೇ ಬಿದ್ದಿದೆ ಕುಂಚ, ಮುಟ್ಟುವವರಿಲ್ಲ. ಬಣ್ಣದಲ್ಲಿ ಅದ್ದಿ ಚಿತ್ತಾರವ ಮೂಡಿಸುವವರಿಲ್ಲ. ಮಣ್ಣು ಹಿಡಿಯಿತು ಕುಂಚ. ಇನ್ನಷ್ಟು ಯುವ ಬರಹಗಾರರಿಗೆ ಪ್ರೋತ್ಸಾಹಿಸೋಣ. ನಾನು ನಿಮ್ಮ ಧನಿಯಾಗಿ ವಿಜಯಲಕ್ಷ್ಮಿ.